ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಕಾಟೇರನ ಕೋಟೆ ಆಯಿತು, ಪರಪ್ಪನ ಅಗ್ರಹಾರ ಜೈಲ್. ಜೈಲಲ್ಲಿ ರೇಣುಕಾ ಕೊಲೆ ಸಾರಥಿ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರೋದಕ್ಕೆ ಒಂದು ಫೋಟೋ, 2 ವಿಡಿಯೋ. ಕೊಲೆ ಮಾಡಿ ಜೈಲ್ನಲ್ಲಿ ಕೂಲ್ ಹಾಕಿದ್ದವರಿಗೆ ಕಂಟಕ ಎದುರಾಗಿದೆ. ಜೈಲ್ನಲ್ಲಿ ರಾಜಾತಿಥ್ಯ ಕೇಸ್ನ ತನಿಖೆ ಚುರುಕಾಗಿದೆ. 3 ಪ್ರತ್ಯೇಕ ಎಫ್ಐಆರ್ಗೆ 3 ತನಿಖಾಧಿಕಾರಿಗಳ ನೇಮಕ ಕೂಡ ಆಗಿದೆ. ಬೇಗೂರು, ಎಲೆಕ್ಟ್ರಾನಿಕ್ ಸಿಟಿ, ಹುಳಿಮಾವು ಇನ್ಸ್ಪೆಕ್ಟರ್ಗಳಿಂದ ತನಿಖೆ ಆಗುತ್ತೆ. ಪ್ರತ್ಯೇಕವಾಗಿ ತನಿಖೆ ನಡೆಸಲಿದ್ದಾರೆ ಅಧಿಕಾರಿಗಳು. 3 ಎಫ್ಐಆರ್, 3 ತನಿಖಾಧಿಕಾರಿಗಳು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾರೆ. ಅಲ್ಲಿಗೆ ಕಾಟೇರನಿಗೆ ಮತ್ತಷ್ಟು ಸಂಕಷ್ಟ. ಬರೀ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟ ಅಲ್ಲ, ಈಗ ಜೈಲಿನ ಒಳಗಡೆ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಂಟಕ ಎದುರಿಸಬೇಕಾದಂತಹ ಅನಿವಾರ್ಯತೆ ಕಾಟೇರನಿಗೆ. ದೃಶ್ಯ ಗಮನಿಸ್ತಾ ಇದ್ವಿ ನಾವು, ಎಷ್ಟು ಐಷಾರಾಮಿ ಜೀವನ ಇದೆ ಪರಪ್ಪನ ಅಗ್ರಹಾರದಲ್ಲಿ ಅಂತ. ಸೆಂಟ್ರಲ್ ಜೈಲಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳು ಪೊಲೀಸರ ವಶಕ್ಕೆ ನೀಡೋ ಸಾಧ್ಯತೆ. ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್, ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ, ನಾಗರಾಜ್ ಕಾರಣ 4 ಜನ ಕೂಡ ಪರಪ್ಪನ ಅಗ್ರಹಾರದ ಲಾನ್ನಲ್ಲಿ ಒಳ್ಳೆ ರೆಸಾರ್ಟ್ ತರ ಕೂತ್ಕೊಂಡು ಸಿಗರೇಟ್ ಸೇತಾ ಕಾಫಿ ಹೀರ್ತಾ ಕೂತ್ಕೊಂಡಿರುವಂತ ಒಂದು ಫೋಟೋ ಮುಳುವಾಗೋ ಸಾಧ್ಯತೆ. ಹಾಗಾಗಿ 4ರನ್ನ ಕೂಡ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಕೇಳೋ ಸಾಧ್ಯತೆ, ಅಂದ್ರೆ ವಶಕ್ಕೆ ಪಡೆದು ಮತ್ತಷ್ಟು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಹೇಗೆ ಈ ವಿವಿಐಪಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇತ್ತು, ಯಾರು ಈ ಸೌಲಭ್ಯಗಳನ್ನು ಕಲ್ಪಿಸ್ತಾ ಇದ್ರು, ಯಾರು ಸಿಗರೇಟ್ ಜೊತೆಗೆ ಈ ಕಾಫಿ ಆ ಚೇರ್ಗಳನ್ನು ಹಾಕಿ ಕೊಟ್ಟರು, ಈ ಫೋಟೋ ಕ್ಲಿಕ್ ಮಾಡಿದ್ದು ಹೇಗೆ, ಮೊಬೈಲ್ ಸಿಕ್ಕಿದ್ದು ಹೇಗೆ, ಈ ರೀತಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆ ಆಗುತ್ತೆ. ಹಾಗಾಗಿ 3 ಪ್ರತ್ಯೇಕ ಎಫ್ಐಆರ್, 3 ತನಿಖಾಧಿಕಾರಿಗಳ ನೇಮಕ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಈಗ 3 ಎಫ್ಐಆರ್, 3 ತನಿಖಾಧಿಕಾರಿಗಳು, ತನಿಖೆ ಹೇಗೆ ಸಾಗುತ್ತೆ, ಯಾವ್ಯಾವ ಆಯಾಮದಲ್ಲಿ ತನಿಖೆ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಈಗಾಗಲೇ ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗಿತ್ತು. ಅದರಲ್ಲೂ ಕೂಡ ಆ ಒಂದು ಫೋಟೋ ನೋಡ್ತಿದ್ರೆ ಅದೊಂದು ಕ್ಲಬ್ ಅಥವಾ ಪರಪ್ಪನಗ್ರಹಾರ ಜೈಲ ಅನ್ನೋದಕ್ಕೆ ಒಂದಷ್ಟು ಅನುಮಾನಗಳು ಮೂಡುವಂಥ ಫೋಟೋ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಿತ್ತು. ಕೂಡಲೇ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಮತ್ತು ಜೈಲು ADGP ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡಲೇ ಜೈಲಿಗೆ ಭೇಟಿ ನೀಡಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದರು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದೆ. ಅದರಲ್ಲಿ 2 ಎಫ್ಐಆರ್ಗಳಲ್ಲಿ ದರ್ಶನ್ A1 ಅನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. 3 ಪ್ರತ್ಯೇಕ ತನಿಖಾ ತಂಡಗಳು, ಅಂದರೆ ತನಿಖಾಧಿಕಾರಿಗಳ ನೇತೃತ್ವದಲ್ಲಿ, ಇನ್ಸ್ಪೆಕ್ಟರ್ ರ್ಯಾಂಕಿಂಗ್ನ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತನಿಖೆ ನಡೆಯಲಿದ್ದು, 3 ಹುಳಿಮಾವು ಮತ್ತು ಬೇಗೂರು ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ. ಈ ಒಂದು ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಆರೋಪಿಗಳನ್ನ, ಆ ಒಂದು ಫೋಟೋದಲ್ಲಿ ಕಾಣಿಸಿದ್ರಲ್ಲ, ಆ 4 ಆರೋಪಿಗಳನ್ನ ವಶ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಬಾಡಿ ವಾರೆಂಟ್ ಮೇಲೆ ವಶ ಪಡೆದು ವಿಚಾರಣೆ ಮಾಡುವಂತ ಹಂತದಲ್ಲಿ ಇವತ್ತು ಪೊಲೀಸರು ಸಜ್ಜಾಗ್ತಿದ್ದಾರೆ. ನಿನ್ನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ FIR ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಮ್ ಅನ್ನ ಫಾರ್ಮ್ ಮಾಡುವಂತ ಕೆಲಸವನ್ನ ಕಮಿಷನರ್ ಮಾಡಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ದರ್ಶನ್ ಮತ್ತೆ ವಿಲ್ಸನ್ ಗಾರ್ಡನ್ ನಾಗ ಮತ್ತೆ ನಾಗರಾಜ್ ಹಾಗೂ ಕುಳ್ಳ ಸೀನಾ ಇಷ್ಟೂ ಜನರನ್ನು ಕೂಡ ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಬಾಡಿ ವಾರೆಂಟ್ ಅನ್ನ ಅರ್ಜಿ ಸಲ್ಲಿಸುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಬಾಡಿ ವಾರೆಂಟ್ ಮೇಲೆ ಅವರನ್ನ ಕರೆತಂದ ಮೇಲೆ ಒಳಗಡೆ ಯಾವ ರೀತಿ ಸ್ಪೆಷಾಲಿಟಿ ಇದೆ, ಈಗಾಗಲೇ ವಿಲ್ಸನ್ ಗಾರ್ಡನ್ ನಾಗ ಆ ಒಂದು ಜೈಲಿನಲ್ಲಿ ಒಂದಷ್ಟು ಕಂಟ್ರೋಲ್ ಅನ್ನ ಮಾಡ್ತಿದ್ದಾನೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಜೊತೆಗೆ ದರ್ಶನ್ ಮತ್ತೆ ವಿಲ್ಸನ್ ಗಾರ್ಡನ್ ನಾಗನಿಗೂ ಕೂಡ ಯಾವಾಗಿನಿಂದ ಪರಿಚಯ ಇತ್ತು, ಅಲ್ಲಿದ್ದಂಥ ಕುಳ್ಳ ಸೀನಾ ಯಾರು, ನಾಗರಾಜ್ ಅನ್ನೋಂಥ ಆರೋಪಿಯನ್ನು ಕೂಡ ಇವರು ಜೊತೆಗೆ ಇಟ್ಕೊಂಡಿದ್ರು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಪ್ರತ್ಯೇಕವಾಗಿ ಪದೇ ಪದೇ ಅವರನ್ನ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂಥ ಕೆಲಸವನ್ನ ಮಾಡ್ತಾರೆ. ಶ್ರುತಿ, ಓಕೆ,
ಮಾದೇಶಿಗ ಪ್ರಶ್ನೆ ಇರೋದು ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದು ಆಚೆ ಬಂದಂತಹ ಕೈದಿಗಳು ಕೂಡ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಎಂಟ್ರಿನೇ ಒಬ್ಬ ಫ್ಯಾಮಿಲಿ ವ್ಯಕ್ತಿ ಭೇಟಿ ಆಗಬೇಕು ಅಂದ್ರೆ ಅಲ್ಲಿಂದನೇ ದುಡ್ಡು ವಸೂಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ. VVIP ಟ್ರೀಟ್ಮೆಂಟ್ ಹೇಗೆ ಸಿಗುತ್ತೆ ಅಂದ್ರೆ ಅವರಿರುವಂತಹ ಬ್ಯಾರಕಿಗೆ ಊಟ ಹೋಗುತ್ತೆ, ಮೊಬೈಲ್ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ಎಲ್ಲವೂ ಕೂಡ ಫೆಸಿಲಿಟಿಯನ್ನ ಅಧಿಕಾರಿಗಳು ಮಾಡಿಬಿಡ್ತಾರೆ, ದುಡ್ಡು ಕೊಡಬೇಕು ಒಂದೇ ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ತನಿಖೆ ಅಂತ. ಈಗ ಇವ್ರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು ಕೂಡ ಜೈಲಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ತನಿಖೆ ಹೇಗಾಗುತ್ತೆ ಅಂತ. ಶ್ರುತಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ADGP ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿದ್ರು. ಒಂದು ಇಲಾಖೆ ಅಂದ ತಕ್ಷಣ ಅಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದ್ರೆ ಜೈಲಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು CCTV ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಆ CCTV ಬಗ್ಗೆ ಕರೆಕ್ಟ್ ಆಗಿ ಮಾಹಿತಿ ಕೂಡ ಸಿಗ್ತಿಲ್ಲ. ಜೊತೆಗೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತೀವಿ. ಜೊತೆಗೆ AI ತಂತ್ರಜ್ಞಾನವನ್ನು ಕೂಡ ನಾವು ಉಪಯೋಗಿಸೋದಕ್ಕೆ ಮುಂದಾಗ್ತೀವಿ. ಅದರಿಂದ ಒಳಗಡೆ ನಡೆಯುವಂತ ಒಂದಷ್ಟು ಅಕ್ರಮಗಳಿಗೆ ಬ್ರೇಕ್ ಹಾಕ್ಬೋದು ಅಂತೇಳಿ ಮೇಲ್ನೋಟಕ್ಕೆ ಅವರು ಹೇಳಿಕೆಯನ್ನು ನೀಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಇದು ಬರೀ ದರ್ಶನ್ VIP ಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಬೇರೆ ಬೇರೆ ಕೈದಿಗಳ ಬಳಿಯೂ ಕೂಡ ಇವರು ದುಡ್ಡನ್ನ ವಸೂಲಿ ಮಾಡ್ತಾರೆ ಅನ್ನುವಂತ ಆರೋಪಗಳು ಕೂಡ ಸಾಕಷ್ಟು ಇದೆ. ಹಂತದಲ್ಲೂ ಕೂಡ ಒಂದು ಅಂದ್ರೆ ಒಳಗಡೆ ಇರುವಂತ ಕೈದಿಗಳನ್ನ ಭೇಟಿಯಾಗೋದಕ್ಕೆ ಯಾರೇ ಬಂದರೂ ಕೂಡ, ಕುಟುಂಬಸ್ಥರಾಗಿರ್ಬೋದು, ಲಾಯರ್ ಆಗಿರ್ಬೋದು, ಯಾರೇ ಒಳಗಡೆ ಬಂದರೂ ಕೂಡ ಅವರಿಗೆ ನಿರ್ದಿಷ್ಟ ಒಂದಷ್ಟು ಫೀಸ್ಗಳನ್ನ ಅಲ್ಲಿನ ಸಿಬ್ಬಂದಿ ಪಡೆದುಕೊಳ್ತಾರೆ ಅನ್ನುವಂಥ ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲಾಖಾ ತನಿಖೆಯನ್ನು ಕೂಡ ಆದೇಶ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಅಕ್ರಮದಲ್ಲಿ ಈ ಒಂದು ದರ್ಶನ್ ವಿಚಾರ ಅಲ್ಲದೆ ಒಳಗಡೆ ನಡೆಯುವಂತಹ ಒಂದಷ್ಟು ಅಕ್ರಮಗಳಲ್ಲಿ ಯಾವ್ಯಾವ ಅಧಿಕಾರಿಗಳು ಬಂತು ಸಿಬ್ಬಂದಿ ಭಾಗಿಯಾಗಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖಾ ತನಿಖೆಯನ್ನು ಕೂಡ ಮಾಡುವಂತ ಕೆಲಸಕ್ಕೆ ಹಿರಿಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಜೈಲಿನಲ್ಲಿ ಪೊರ್ಕಿ ಪಡೆಯ ಐಷಾರಾಮಿ ಜೀವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತ ತುತ್ತು ಕುಳಿಗೂ ಪರದಾಡ್ತಾ ಇದೆ ನಂದೀಶ್ ಕುಟುಂಬ. ಕೊಲೆ ಕೇಸಲ್ಲಿ A5 ಆರೋಪಿ ನಂಬರ್ 5 ಆಗಿರುವ ಮಂಡಿಯಾದ ನಂದೀಶ್ ಸಾಲದ ಸುಳಿಯಲ್ಲಿ ಸಿಲುಕಾಕಿಕೊಂಡು ಆ ಇಡೀ ಕುಟುಂಬ ಇವತ್ತು ಪರದಾಡ್ತಾ ಇದೆ. ಅದೇ ಜೈಲಲ್ಲಿದ್ರೂ ಕೂಡ ನಂದೀಶ್ಗೆ ಸಿಕ್ಕಿಲ್ಲ ದಾಸನ ದರ್ಶನ. ದರ್ಶನ್ ಮಾತು ಕೇಳ್ಕೊಂಡೇ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂಥ ನಂದೀಶ್ ಏನಿದ್ದಾನೆ ಆತನ ಭೇಟಿ ಇನ್ನೂ ತನಕ ದರ್ಶನ್ ಅವರಿಂದ ಆಗಿಲ್ಲ. ಯಾವ ವಕೀಲರ ಭೇಟಿ ಆಗ್ತಾ ಇಲ್ಲ. ಇಡೀ ಕುಟುಂಬ ನಂದೀಶ್ ಮೇಲೆ ಡಿಪೆಂಡ್ ಆಗಿತ್ತು. ಹೊರಗಡೆ ಕುಟುಂಬ ಪರದಾಡ್ತಾ ಇದೆ. ಒಪ್ಪತ್ತಿನ ಊಟಕ್ಕೂ ಪರದಾಟ ಆಗ್ತಾ ಇದೆ ಕುಟುಂಬದಿಂದ. ದುಡಿಯೋ ಮಗ ಜೈಲಲ್ಲಿ ಕೂತ್ಕೊಂಡ್ರೆ ಏನ್ ಮಾಡಬೇಕು ಅಂತ ಆರೋಪಿಗಳ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ದರ್ಶನ್ ವಿರುದ್ಧ ನಂದೀಶ್ ತಾಯಿ ಕಿಡಿಕಾರಿದ್ದಾರೆ. ದರ್ಶನ್ ಬಳಿ ದುಡ್ಡಿದೆ, ಚೆನ್ನಾಗಿದ್ದಾರೆ, ನಾವು ಬಡವರು, ಏನ್ ಮಾಡೋದು ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. A5 ಆರೋಪಿ ನಂಬರ್ 5 ನಂದೀಶ್ ತಾಯಿ ಭಾಗ್ಯಮ್ಮ ಈ ಹೇಳಿಕೆ ಕೊಟ್ಟಿದ್ದಾರೆ. ಅವರು ದುಡ್ಡಿದೆ, ಹಣ ಇದೆ, ಚೆನ್ನಾಗಿದ್ದಾರೆ. ನಮ್ಮ ಬಡವ್ರು ಏನು ಮಾಡೋದು ಸರ್? ಅವರು ಚೆನ್ನಾಗಿದ್ದರು, ಏನು ಮಾಡಿದರು ನಮ್ಗೆ ಏನು ಗೊತ್ತು ಸರ್ ಒಳಗಡೆ.